ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ. ಇವತ್ತು ನಾನು ಮತ್ತು ನನ್ನ ತಮ್ಮ, ನನ್ನ ನಾದಿನಿ ಎಲ್ಲರೂ ಸೇರಿ ನಾವು ಇವತ್ತು ನನ್ನ ಫ್ರೆಂಡ್ ಮನೆ ಇನಾಗ್ರೇಷನ್ ಇತ್ತು ತುಮಕೂರಲ್ಲಿ, ಅಲ್ಲಿ ಹೋಗ್ತಾ ಇದ್ದೀವಿ. ಏನು ಗೊತ್ತಾ, ಒಂದು ವಿಷಯ ಅಂದರೆ ನಾನು ಫಸ್ಟ್ ಟೈಮ್ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ಇನಾಗ್ರೇಷನ್ ಹೋಗೋದಕ್ಕಿಂತ ತುಂಬ ಖುಷಿ ಆಗ್ತಿದೆ ನನಗೆ. ಏನಂತ ಹೇಳಿ, ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ರೈಲ್ವೆ ಸ್ಟೇಷನ್ನಿಗೆ. ನಾನು ಫಸ್ಟು ಇದರಲ್ಲಿ ನನ್ನ ಮಗಳು ಅಷ್ಟೇ ಎಕ್ಸೈಟ್ಮೆಂಟಲ್ಲಿದ್ದಾಳೆ. ನಂತರನೇ ಯಾರು ಇನ್ನೂ ರೈಲ್ವೆ ಸ್ಟೇಷನ್ ನೋಡಿಲ್ಲ ಅವರು ಸ್ವಲ್ಪ ನನಗೆ ಪ್ರೋತ್ಸಾಹಿಸೋಕ್ಕೆ ಒಂದು ಕಮೆಂಟ್ ಹಾಕಿದ್ರೆ ಬೆಟರ್ ಅಂದ್ಕೊತೀನಿ. ಬ್ಯಾಡ್ ಗರ್ಲ್ ಅವಳು. ಇಲ್ಲ ಕಣೆ, ಅವಳು ರಗಳೆ ತಡ್ಕೊಳಕ್ಕಾಗದೇನಾ ಒಂದ್ಸಲ ಇವ್ರ ಅಮ್ಮ ಇನ್ನೂ ದೊಡ್ಡ ಬ್ಯಾಡ್ ಗರ್ಲ್. ಹಾಯ್ ಬೇಡ ಮಗ. ಹಾಯ್. ಇನ್ನು ಇವು ನಮ್ಮನೆ ಇವಳು ಕಣೆ, ಬನ್ನಿ ಮೊನ್ನೆ ದೇವಸ್ಥಾನದಲ್ಲಿ ಹಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂತಿತ್ತು. ಇದು ಮೂವಲ್ ಬನ್ನಿ ಜೋರು ಇಟ್ಕೊಂಡೆ. ಇಬ್ಬು ತಂಗಿ ಹೆಸರು ಅಂತ? ಇಬ್ಬು ತಂಗಿ ತಮ್ಮ ತಮ್ಮ ಇಡ್ತಾ ಇದ್ದಾರೆ. ಒಂದರು ಗೊಂಡಾತು. ಅಯ್ಯೋ ದೇವ್ರು, ಎಂತ ಕಾಣಿಸಿದೆ ಪಾಪಲ್ ನಿಂಗೆ? ಫೈನಲಿ ನಾವು 6:30 ಆಗಿತ್ತು ಅನ್ಸುತ್ತೆ, ಅಷ್ಟೊತ್ತಿಗೆ ಟಿಪ್ಟೂರಿಗೆ ಬಂದು ಇಳಿದ್ವಿ. ಅಲ್ಲಿಂದ 2 ಬಸ್ ಹತ್ತಿ ಹೋಗ್ಬೇಕು ಅವ್ರ ಮನೆಗೆ. ನಮ್ಮ ಅವಸ್ಥೆ ಅಂದರೆ ದೇವ್ರಿಗೆ ಕೊಟ್ಟರು ಬೇಡಾಗಿತ್ತು, ಫಂಕ್ಷನ್ನು ಬೇಡ ಏನು ಬೇಡ. ಪುಣ್ಯಕ್ಕೆ ನನ್ನ ಮಗಳು ಅಷ್ಟು ರಗಳೆ ಕೊಡಲಿಲ್ಲ ನನಗೆ. ಝೂಮ್ ಇನ್ ತಕ್ಕೊಡ. ಅಲ್ಲಿ ಹೋಗಿ 10 ನಿಮಿಷಕ್ಕೆ ಬಸ್ ಬರುತ್ತೆ ಅಂದರು. ಅಯ್ಯೋ, 1 ಗಂಟೆ 10 ನಿಮಿಷ ಆದ್ರೂ ಇನ್ನೂ ಬಸ್ಸೇ ಬರಬಾರ್ದಾ? ಆಮೇಲೆ ಹಂಗೂ ಹಿಂಗೂ 1-1/4 ಗಂಟೆ ವೆಯ್ಟ್ ಮಾಡಿದ್ಮೇಲೆ ಒಂದು ಬಸ್ಸು ಬಂತು ಅಂತಾಯಿತು. ಅಲ್ಲಿಂದ ಪಿಕಪ್ ಮಾಡೋಕ್ಕೆ ಬೇರೆಯೊಬ್ಬರು ಬರ್ತಾಯಿದ್ರು ನಮಗೆ. ಅಲ್ಲಿ ಹಾಗೆ ನಮ್ಮನ್ನು ಪಿಕಪ್ ಮಾಡೋಕ್ಕೆ ಅಂತ ಕಾರ್ ಕಳಿಸಿದ್ರು. ಝುಯ್ ಅಂತ ಕಾರಲ್ಲಿ ಹೋದ್ವಿ. ವಿಷಾದ ಏನಂದರೆ ನಾವು ಹೋಗೋಷ್ಟರಲ್ಲಿ ಪೂಜೆ ಎಲ್ಲ ಮುಗ್ದು ಹೋಗಿತ್ತು. ಬೆಳಗ್ಗೆ ಮುಂಚೆ 7 ಗಂಟೆ ಒಳಗೆ ಪೂಜೆ ಮುಗಿಸಿರ್ತಾರಂತೆ ಅವರು. ನಾವು ಬರೋ ಸ್ವಲ್ಪ ತಡ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ಇದು ಅವ್ರ ಮನೆ ದೇವ್ರನ್ನ ಪೂಜೆ ಆಗಿ ವಾಪಸ್ಸು ದೇವ್ರ ಮನೆಗೆ ಕಳಿಸ್ತಿರೋದಿದು. ಇಲ್ಲಿಂದ ಅಲ್ಲಿಗೆ ಹೋದ್ರೂ ಪೂಜೆ ಹೆಂಗೆಲ್ಲ ಮಾಡ್ತಾರೆ ಅಂತ ನೋಡೋಕ್ಕೆ ಆಗಲಿಲ್ಲ, ಮಿಸ್ ಮಾಡ್ಕೊಂಡ್ವಿ. ಒಂದೊಂದು ಕಡೆ ಒಂದೊಂದು ಥರ ಅಲ್ವಾ. ನಮ್ಮ ಕಡೆ ಎಲ್ಲ ಬೆಳಗ್ಗೆ ಮುಂಚೆ 10 ಗಂಟೆ ಮೇಲೆ ಸತ್ಯನಾರಾಯಣ ಪೂಜೆ ಎಲ್ಲ ಇರುತ್ತೆ. ಆದರೆ ಇವ್ರು ಸತ್ಯನಾರಾಯಣ ಪೂಜೆ ಮಾಡಿಸಲ್ಲ, ಪಲ್ಲಕ್ಕಿ ತಂದು ಪೂಜೆ ಮಾಡಿಸಿ ಬಿಡ್ತಾರೆ. ಅವ್ನು ಹೇಳಿದ್ದ ನನ್ನ ಫ್ರೆಂಡು, 4 ಗಂಟೆಗೆ ಪೂಜೆ ಕಣೆ, ಬೇಗ ಎದ್ದು ಬನ್ನಿರಿ ಎಲ್ಲರೂ ಅಂತ. ನಾವು 7 ಗಂಟೆಗೆ ಎದ್ರೆ ಎಲ್ಲ ಆಗುತ್ತೆ. ಅದು ಬೇರೆ ನನ್ನ ಮಗಳಿಗೆ ಹುಷಾರಿರ್ಲಿಲ್ವಾ, ಅದಕ್ಕೆ ನಾನೇನು ನೋಡಿದ್ದೀನೋ ನಿಮಗೂ ಅದನ್ನೇ ತೋರಿಸ್ತಾ ಇದ್ದೀನಿ. ಇಲ್ಲಿ ನಮ್ಮ ಕಡೆ ಮನೆ ಓಪ್ನಿಂಗೇ ಬೇರೆ ಥರ ಇರುತ್ತೆ, ಆ ಊರಲ್ಲೇ ಮನೆ ಓಪ್ನಿಂಗ್ ಬೇರೆ ಥರ ಇರುತ್ತೆ. ಒಂಥರ ಬೇರೆ ಸಂಪ್ರದಾಯ, ಬೇರೆ ಪೂಜೆ ಆಚರಣೆ. ಒಂದು ಕಡೆ ನಾವು ಬೇರೆ ಸಂಪ್ರದಾಯ ನೋಡಿದ್ವಿ ಅಂತ ಖುಷಿ ಪಡೋದು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಇವ್ರ ಪೂರ್ತಿ ಆಚರಣೆಗಳು ನಾವು ನೋಡಬೇಕಿತ್ತು ಅಂತ ಒಂದು ಮನಸ್ಸಲ್ಲಿ ಇನ್ನೊಂಥರ. ಇರಲಿ, ಯಾರಿಗೆ ಏನು ಸಿಗಬೇಕೋ ಅದೇ ಸಿಗುತ್ತೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು, ನಮ್ಗೆ ನೋಡೋ ಭಾಗ್ಯ ಇರಲಿಲ್ವೇನೋ, ಬಂದಿದ್ದಕ್ಕೆ ಇಷ್ಟಾದ್ರೂ ಸಿಗ್ತಲ್ಲ ಅಂತ ಒಂಥರ ಮನಸ್ಸಿಗೆ ತೃಪ್ತಿ ಆಯಿತು. ಹೊಟ್ಟೆ ತುಂಬ ಬ್ಯಾಟಿಂಗ್ ಮಾಡಿಕೊಂಡು ಮಾತಾಡ್ಕೊತ ಪಕ್ಕದ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ರೆಸ್ಟ್ ಮಾಡಿಕೊಂಡು ಮತ್ತೆ ಬರೋಣ ಅಂತ. ಇದು ಯೂಟ್ಯೂಬಿಗಲ್ಲ, ವಿಡಿಯೋ ಮಾಡಕ್ಕೆ. ನೀ ಇತ್ಲ ಬಾ, ನಾನು ಮಾಡ್ಬೇಡ. ಕಿಶೋರ್ ಬಿಟ್ಟು ಬಾರ, ಅವ್ರಿಬ್ಬರೇ ಬರಲಿ, ಅಪ್ಪ ಮಗಳು. ಇರಲಿ ಅಣ್ಣ ಬೇಡ, ಅವ್ನು ಬೇಡ, ಅಪ್ಪ ಮಗಳು ಬರಲಿ. 3 ಜನ ಬರಲಿ, ಬೇಡ ಅಣ್ಣ ಅಂತ ಆದ್ರೆ ಮಾಡು ಹೋಯ್ತಾ. ಈ ವಿಡಿಯೋನ ಫುಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.